ನಮಸ್ಕಾರ. ನಾನು ಶ್ರೀಕಾಂತ್. ತಮ್ಮೊಟ್ಟಿಗೆ ಇವತ್ತೊಂದು ಬಹಳ ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೇನೆ. ನಾನು ಕಳೆದ 40 ವರ್ಷಗಳಿಂದ ಮೈಸೂರು ಜಿಲ್ಲೆಯ ಆದಿವಾಸಿಗಳ ಜೊತೆ ಕಾರ್ಯ ಮಾಡ್ತಾ ಡೀಡ್ಸ್ ಸಂಸ್ಥೆಯನ್ನು ಈ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮದೇ ಆದ ಒಂದು ವೃಂದವನ್ನು ತಯಾರು ಮಾಡಿ ಕಾರ್ಯ ಮಾಡ್ತಾಯಿದ್ದೇವೆ. ನಾನು ತಮ್ಮಲ್ಲಿ ಹೇಳಿಕೆ ಏನು ಇಷ್ಟಪಡ್ತೀನಿ ಅಂದರೆ, ಸಮಾಜ ಕಾರ್ಯಕರ್ತನಾಗಿ ಸಮಾಜದ ಬಗ್ಗೆ ಆಸಕ್ತಿ ಹೊಂದಿ ಸಮಾಜದ ಉನ್ನತಿಗೆ ಆಶೆ ಹೊಂದೋದು ನನ್ನ ಪ್ರೊಫೆಷನ್ ಕೂಡ. ಇದರಲ್ಲಿ ಬಹಳ ಮುಖ್ಯವಾಗಿ ನಾನು ತಮ್ಮ ಗಮನಕ್ಕೆ ತರೋದೇನಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಸಂತೋಷವಾಗಿ ಬಾಳಬಹುದು, ಬಾಳಕ್ಕೆ ಅವಕಾಶ ಇದೆ. ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದಿವಾಸಿಗಳೊಟ್ಟಿಗೆ ಕೆಲಸ ಮಾಡ್ತಾ ಸಿರಿತನಕ್ಕೆ 7 ಸೂತ್ರಗಳು ಎಂಬ ವಿಷಯವನ್ನು ನಾನು ಆಗಿದ್ದಾಗಿ ಅವಲೋಕಿಸಿ, ಚಿಂತಿಸಿ, ಪ್ರಯೋಗಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಸಿರಿತನಕ್ಕೆ 7 ಸೂತ್ರಗಳನ್ನು ಯಾರು ಅನುಸರಿಸುತ್ತೇವೋ ಅವರು ನರಳುವ ಅಗತ್ಯವಿಲ್ಲ, ಸಿರಿತನದಿಂದ ಬಾಳಬಹುದು ಅನ್ನೋದು ನನ್ನ ದೃಢವಾದ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಸಿರಿತನದ 7 ಸೂತ್ರಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಭಗವದ್ಗೀತೆಯಲ್ಲಿ ನೀಡಿರೋ ಸಂದೇಶದ ಪ್ರಕಾರ, ಭಗವದ್ಗೀತೆ ಒಂದು ಮಾನವ ಕುಲಕ್ಕೆ ಒಂದು ದೊಡ್ಡ ದಿವ್ಯ ಬೆಳಕಾದರೂ ವ್ಯಕ್ತಿ ತನ್ನ ನಡಿಗೆಯನ್ನು ತಾನೇ ಮಾಡಬೇಕು, ತನ್ನ ಏಳಿಗೆಯನ್ನು ತಾನೇ ಹೊಂದಬೇಕು. ತನ್ನ ಏಳಿಗೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ ಹೋದರೆ ಏಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಬಹಳ ಮುಖ್ಯವಾದ ತಿಳುವಳಿಕೆಯನ್ನು ಪಡೆಯಬಹುದು. ಮಾನವರಿಗೊಂದು ಸೂಕ್ತವಾದ ನಿರ್ದೇಶನ ಕೊಡುವಂತಹ, ತಮ್ಮನ್ನು ತಾವು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅಣಿಯಾಗಿ ಹೇಳುವಂತಹ ಸಂದೇಶ ಅದರಲ್ಲಿದೆ. ಹೀಗಾಗಿ ತಮ್ಮಲ್ಲಿ ಸಿರಿತನವನ್ನು ಹೊಂದಬೇಕಾದ್ರೆ ಏನು ಮಾಡ್ಬೋದು, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತಿಸಿ 7 ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೇವೆ. 1. ಪ್ರತಿಯೊಬ್ಬ ವ್ಯಕ್ತಿಯು ತಾನು ದುಡಿಮೆಯಲ್ಲಿ ತೊಡಗಬೇಕು. ತನ್ನ ದುಡಿಮೆಯ ಮೇಲೆ ತಾನು ಹತೋಟಿಯನ್ನು ಕೂಡ ಹೊಂದಿರಬೇಕು. ಇದು ಮೊದಲನೇ ತತ್ವ. ಯಾರೂ ಕಾಲಹರಣ ಮಾಡೋದಾಗಲಿ ಅಥವಾ ಸೋಂಬೇರಿಗಳಾಗಿ ಕೂರೋದಾಗಲಿ ಮಾಡದೇ ದುಡಿಮೆಯಲ್ಲಿ ತೊಡಗಬೇಕು. ಆ ದುಡಿಮೆಯ ಬಂದ ಫಲವನ್ನು ಕೂಡ ತಾವೇ ನಿಯಂತ್ರಿಸುವಾಗಿ ಇರಬೇಕು. ಇದು ಮೊದಲನೇದು. 2ನೇದು, ತಮ್ಮ ಸಂಪಾದನೆ ಮತ್ತು ದುಡಿಮೆಯಲ್ಲಿ ಕನಿಷ್ಠ 20 ಭಾಗವನ್ನಾದರೂ ಉಳಿತಾಯ ಮಾಡಿ, ಆ ಉಳಿತಾಯ ಕೂಡ ನಿಮ್ಮ ಜೊತೆಗೆ ದುಡಿದು ನಿಮ್ಮ ಆರ್ಥಿಕ ಸಬಲತೆಯನ್ನು ಹೆಚ್ಚಿಸುವಂತೆ ಮಾಡೋಕ್ಕೆ ತಯಾರು ಮಾಡಬೇಕು. ಉಳಿತಾಯ ಕೂಡ ಬಹಳ ಮುಖ್ಯ. 3ನೇದಾಗಿ, ತಮ್ಮ ಇಡೀ ಕುಟುಂಬ ಸೌಹಾರ್ದತೆಯಿಂದ ಯೋಜನೆಯನ್ನು ರೂಪಿಸಿ, ಕುಟುಂಬಕ್ಕೊಂದು ಯೋಜನೆಯನ್ನು ರೂಪಿಸಿ ಸರ್ವರೂ ಕೂಡ ದುಡಿಯುವಾಗಾಗಿ ತಮ್ಮ ತಮ್ಮ ಕರ್ತವ್ಯವನ್ನು ತಮ್ಮ ಶಕ್ತಿ ಅನುಸಾರ, ತಮ್ಮ ತಿಳುವಳಿಕೆ ಅನುಸಾರ ಸಹಕಾರ ಕೊಡ್ತಾ ಕೆಲಸ ಮಾಡುವಂಥ 3ನೇ ಅಂಶವನ್ನು ಅಳವಡಿಸ್ಕೋಬೇಕು. ಮನೆಯ ಪ್ರತಿ ವ್ಯಕ್ತಿಯೂ ಕೂಡ ದುಡಿದ್ರೆ ಮನೆ ಏಳಿಗೆ ಖಂಡಿತ ಸಾಗುತ್ತೆ. 4ನೇ ಅಂಶ, ಈ ಮನೆಯ ಯೋಜನೆಯನ್ನು ಜಾರಿಗೊಳಿಸಬೇಕು, ನಾನು ಸಿರಿತನದಲ್ಲಿ ಬಾಳಬೇಕು ಅಂತ ಆಸೆಪಟ್ಟವರು ತನ್ನ ಆರೋಗ್ಯದ ಕಡೆಗೆ, ಆಹಾರ ಸೇವನೆ ಕಡೆಗೆ, ವಿಶ್ರಾಂತಿಯ ಕಡೆಗೆ, ಸಹಜೀವನದ ಕಡೆಗೆ ಮತ್ತು ಸೌಹಾರ್ದತೆಯ ಕಡೆಗೆ ಗಮನ ಹರಿಸಬೇಕು. ತನ್ನ ಆರೋಗ್ಯದ ಕಡೆಗೆ ಗಮನ ಹರಿಸುವಾಗ ತನ್ನ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಉಸಿರಾಟದ ಪ್ರಕ್ರಿಯೆಗಳಿರ್ಬೋದು, ಆಹಾರ ಸೇವನೆ ಮಾಡೋದಿರ್ಬೋದು, ವಿಶ್ರಾಂತಿ ಪಡೆಯೋದಿರ್ಬೋದು, ಕೆಲ ಗಮನ ಹರಿಸಬೇಕು. ನಿಮ್ಮ ಆರೋಗ್ಯಕ್ಕೆ ನೀವು ಗಮನ ಹರಿಸ್ತೇ ಹೋದರೆ, ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಗೆ ತಿಳಿದೇ ಹೋದರೆ ನಿಮ್ಮ ದಿನಗಳು ನಿಂತು ಹೋಗ್ತವೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಹರಿಸೋದು ಬಹಳ ಬಹಳ ಮುಖ್ಯ. 4ನೇದು, ಈ 4ನೇದು, ನೀವು ದುಡಿಮೆಗೆ ಎಷ್ಟು ಗಮನ ಹರಿಸ್ತೀರಿ ಅಷ್ಟೇ ಗಮನ ಹರಿಸಬೇಕು. ಈ 4 ಹಂತವನ್ನು ನೀವು ಸರಿಯಾಗಿ ನಡೆಸ್ಕೊಂಡು ಬಂದರೆ, ಈ 4 ತತ್ವಗಳನ್ನು ಸರಿಯಾಗಿ ನೀವು ಅನುಸರಿಸಿದರೆ
ಸಿರಿತನ ಖಂಡಿತವಾಗಲೂ ನಿಮ್ಮ ಮನೆ ಸೇರುತ್ತೆ, ನಿಮ್ಮ ಮನಸ್ಸನ್ನು ಸೇರುತ್ತೆ. ನೀವು ಗಳಿಸಿದ ಸಿರಿತನ ನಿರಂತರವಾಗಿ ನಿಮ್ಮ ಜೊತೆಗೆ ಅದಿರಬೇಕು ಅಂತ ಅಂದರೆ 5ನೇದು ಬಹಳ ಬಹಳ ಮುಖ್ಯ. ದುಂದುವೆಚ್ಚ, ದುರಭ್ಯಾಸ, ದುರ್ನಡತೆ ಇವುಗಳಿಂದ ದೂರ ಇರಬೇಕು. ಒಂದು ಸರಿ ಸಿರಿತನ ಬರೋಕ್ಕೆ ಶುರುವಾಯಿತು ಅಂದ ತಕ್ಷಣವೇ ಇವು ಕೂಡ ನಿಮ್ಮನ್ನು ಪ್ರವೇಶ ಮಾಡಲಿಕ್ಕೆ ಹಾತೊರೀತಿರ್ತವೆ. ಹಾಗಾಗಿ ಇದನ್ನು ನಿಯಂತ್ರಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು, ದೃಢ ಮನಸ್ಸನ್ನು ನೀವು ಹೊಂದಿರಬೇಕು. ಸೊ ದೂದುಗಳಿಂದ ದೂರ ಇರಬೇಕು ಅನ್ನೋದು 5ನೇ ಮುಖ್ಯವಾದ ಪ್ರಿನ್ಸಿಪಲ್. ನೀವು ಈ 5 ವಿಷಯಗಳಲ್ಲಿ ನೀವು ಶ್ರಮದಿಂದ ನೀವು ಮುಂದೆ ಸಾಗಿದರೆ 6ನೇ ಮುಖ್ಯವಾದ ಅಂಶ ಸಮಾಜ ಸೇವೆ. ನಾವು ಬಾಳುವ ಸಮಾಜದಲ್ಲಿ ನಾವು ಕಿಂಚಿತ್ತಾದರೂ ನಮ್ಮ ಸೇವೆಯನ್ನು ನೀಡಬೇಕು. ಏಕೆಂದರೆ ಸಮಾಜದಿಂದ ನಾವು ಬೆಳೆದಿದ್ದೇವೆ, ಸಮಾಜದಿಂದ ನಾವು ನಗುವನ್ನು ಕಂಡಿದ್ದೇವೆ, ಸಮಾಜದಿಂದ ನಾವು ಬೆಂಬಲವನ್ನು ಹುಡುಕಿದ್ದೇವೆ. ಈ ಸಮಾಜ ಪ್ರಕೃತಿಯ ಆರಾಧನೆ ಮಾಡ್ತಾ, ಪ್ರಕೃತಿಯನ್ನು ಅವಲಂಬಿಸಿ ಮತ್ತು ಕಮ್ಯುನಿಟಿಯ ಮೇಲೆ ಪರಸ್ಪರ ಅವಲಂಬನೆಯಾಗಿ ಬಾಳ್ತಾ ಇರ್ತೀವಿ. ಹಾಗಾಗಿ ಸಮುದಾಯ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ತೊಡಗುವಂಥ ಕಾರ್ಯದಲ್ಲಿ ನಾವು ಸಮಾಜ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಸೊ ಈ ಕಾರ್ಯಕ್ಕಾಗಿ ತಮ್ಮ ದುಡಿಮೆಯಲ್ಲಿ ಕನಿಷ್ಠ 2 ಭಾಗವಾದರೂ ಮುಡಿಪಿಟ್ಟು ತಾವು ಸಮಾಜಕ್ಕಾಗಿ ದುಡಿಬೇಕು. ಇದು 6ನೇ ಬಹಳ ಮುಖ್ಯವಾದ್ದು. ನೀನು ಸಿರಿತನದಿಂದ ಮುಂದುವರಿಬೇಕು ಅಂತ ಅಂದರೆ ನಿನ್ನ ಸಮಾಜವು ಕೂಡ ಸಿರಿತನದಲ್ಲಿ ಕೂಡಿರಬೇಕು. ನೀನೊಬ್ಬ ಶ್ರೀಮಂತನಾಗಿ ಸಮಾಜ ಬಡತನದಲ್ಲಿದ್ದರೆ ಅದು ಸ್ಥಿರವಾಗಿರೋದಿಲ್ಲ. ಆ ಕಾರಣಕ್ಕಾಗಿ ಸಮಾಜ ಸೇವೆಯಲ್ಲಿ ಕೂಡ ತಾವು ತೊಡಗಿಸ್ಕೊಳ್ಬೇಕು. 7ನೇದು ಬಹಳ ಮುಖ್ಯವಾದ್ದು. ದುಡಿದು ಸಂಪಾದನೆ ಮಾಡಿ ಶ್ರಮಿಸಿ ಕಷ್ಟಪಟ್ಟು ದಿನವನ್ನು ಕಳೀತೀರಿ. ಮನೆಗೆ ಬಂದು ಮನೆಯಲ್ಲಿ ವಿಶ್ರಾಂತಿ ಮಾಡಿ ಊಟ ಮಾಡಿ ಮಲಗುವಾಗ ನಿಮ್ಮ ದಿನದಲ್ಲಿ ನಡೆದಂಥ ಘಟನೆಯನ್ನು ಯೋಚನೆ ಮಾಡಿ, ನಾನು ಮಾಡಿರೋ ಕೆಲಸ ಚೆನ್ನಾಗಿದೆ, ಒಂದು ಒಳ್ಳೆಯ ಫಲ ಬಂದಿದೆ, ಇವತ್ತಿನ ಈ ಫಲಕ್ಕೆ ನಾನು ಸಂತೋಷಪಟ್ಟಿದ್ದೇನೆ, ಇವತ್ತಿಗೆ ಸಾಕು ಅಂತ ಹೇಳಿ ಸಂತೋಷದಿಂದ ಮಲಗಬೇಕು. ಸಂತೋಷದಿಂದ ಮಲಗಿ ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಏಳುವಾಗ ಬೇಕು ಎಂಬ ಆಶೆಯಿಂದ ಎದ್ದೇಳಬೇಕು. ಬೇಕು ಎಂಬ ಆಶೆಯಿಂದ ಎದ್ದೇಳುವಾಗ ಆ ದಿನದಲ್ಲಿ ಬೇಕಾದಂಥ ಯೋಜನೆಯನ್ನು ರೂಪಿಸ್ಕೊಳ್ಬೇಕು. ಆಗ್ತಕ್ಕಂಥ ಕಾರ್ಯಗತ ಮಾಡಲಿಕ್ಕೆ ಮನಸ್ಸನ್ನು ಸಿದ್ಧಗೊಳಿಸ್ಕೊಳ್ಬೇಕು. ಹೀಗೆ ಮಲಗುವಾಗ ಸಾಕು, ಬೆಳಗ್ಗೆ ಏಳುವಾಗ ಬೇಕು ಅನ್ನೋ ನಿಯಮವನ್ನು ಕೂಡ ಅನುಸರಿಸಬೇಕು. ಈ ರೀತಿ 7 ನಿಯಮಗಳನ್ನು ತಾವು ಅನುಸರಿಸಿದ್ದೇ ಆದಲ್ಲಿ ಸಿರಿತನ ನಿಮ್ಮಲ್ಲಿ ಖಂಡಿತ ಪ್ರವೇಶಿಸುತ್ತೆ. ನಿಮ್ಮ ಮನೆಯನ್ನು ಸಂತೋಷವಾಗಿಡುತ್ತೆ. ಈ ಸಿರಿತನದ 7 ಸೂತ್ರಗಳನ್ನು ಯಾರು ಅನುಸರಿಸ್ತೀರಿ ಅವರು ಖಂಡಿತವಾಗಿಯೂ ಕೂಡ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳೋಕ್ಕೆ ನೀವು ತಯಾರಾಗ್ತೀರಿ. ಅದನ್ನು ಹೇಳಿ ಕೂಡ ಆಗುತ್ತೆ, ಸಾಧನೆ ಕೂಡ ಮಾಡ್ತೀರಿ. ಹಾಗಾಗಿ ಈ 7 ತತ್ವಗಳನ್ನು, ಈ ಪ್ರಿನ್ಸಿಪಲ್ಸ್ಗಳನ್ನು ತಾವು ಅನುಸರಿಸಿ ತಾವು ತಮ್ಮ ಜೀವನದಲ್ಲಿ ಸಿರಿವಂತರಾಗಿ ಬಾಳಿ ಅಂಥೇಳಿ ನಾನು ಆಶಿಸ್ತೇನೆ. ಸಿರಿವಂತರಾಗಿ ಬಾಳೋದು ಎಷ್ಟು ಮುಖ್ಯನೋ ಅದನ್ನು ಸಿರಿವಂತಿಕೆಯಿಂದ ಉಳಿಸ್ಕೊಂಡು ನಿರಂತರವಾಗಿರೋದು ಕೂಡ ಅಷ್ಟೇ ಮುಖ್ಯ. ಆದ್ದರಿಂದ ಈ 7 ಪ್ರಿನ್ಸಿಪಲ್ಸ್ ದಿನನಿತ್ಯವೂ ಕೂಡ ಅಳವಡಿಸುವ ಹಾಗೆ ತಾವು ಗಮನಿಸಬೇಕು. ಸೊ ಈ ರೀತಿ ಅಳವಡಿಸ್ಕೊಂಡು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಿ ಅಂತ ಹೇಳಿ ತಮ್ಮನ್ನು ಹೇಳಲಿಕ್ಕೆ ತಮ್ಮಲ್ಲಿ ಈ ಅಂಶಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಪ್ರೀತಿಯಿಂದ ಇಷ್ಟಪಟ್ಟಿದ್ದೇನೆ. ಸೊ ತಮ್ಮ ಒಳ್ಳೆಯದಾಗಲಿ ಅಂತ ಹೇಳ್ತಾ ತಮಗೆ ನಮಸ್ಕಾರ.